ಗುಡ್ ಈವ್ನಿಂಗ್ ಸರ್. ಸರ್ ಹೊರಗಡೆ ರಿಸೆಪ್ಷನಲ್ಲಿ ಒಂದು ಪೇಷಂಟ್ ಕೂತಿದ್ದಾರೆ ಸರ್. ಅವ್ರು ಯಾವಾಗಲೂ ದೇವ್ರಿನ ಫೋಟೋ ನೋಡಿ ತಪ್ಪಾಯಿತು ಅಂತ ಕೈ ಮುಗಿತಾ ಇದ್ದಾರೆ ಸರ್. ಸರ್ ಅವ್ರಿಗೆ ಏನಾಗಿರ್ಬೋದು? ಆ ಪೇಷಂಟ್ ನಾನು ಮುಂಚೆನೂ ನೋಡಿದ್ದೀನಿ. ಇದು ಯೂಶಲಿ ಏನಂತ ಹೇಳಿದ್ರೆ ಅವರಿಗೆ ದೇವರ ಬಗ್ಗೆ ಮತ್ತೆ ದೇವರ ಗ್ರಂಥಗಳ ಬಗ್ಗೆ ಕೆಟ್ಟ ಆಲೋಚನೆಗಳು ಬರುತ್ತೆ. ಅದನ್ನ ಬ್ಲಾಸ್ಫಮಿ ಥಾಟ್ಸ್ ಅಂತ ಹೇಳ್ತೀವಿ. ಸೊ ಯೂಶಲಿ ಇದು ದೇವ ದೂಷಣೆಯ ಆಲೋಚನೆಗಳು ಅಂತಾನೆ ಹೇಳ್ತೀವಿ. ಇದು ಪದೇ ಪದೇ ಅವರಿಗೆ ದೇವರ ಬಗ್ಗೆ ಕೆಟ್ಟ ಆಲೋಚನೆ ಬರ್ತಕ್ಕಂಥದ್ದು. ಇದು ಒಂದು ರಿಲಿಜಿಯಸ್ OCDಯ ಭಾಗ ಇರ್ಬೋದು. OCD ಅಂದ್ರೆ ತಮಗೆ ಗೊತ್ತಿದೆ, ಗೀಳು ರೋಗ ಅಂತ ಹೇಳ್ತೀವಿ. ಪದೇ ಪದೇ ಒಂದೇ ಆಲೋಚನೆಗಳು ಬರ್ತಾ ಇರ್ತಾರೆ, ಪದೇ ಪದೇ ಕೈ ತೊಳಿತಾ ಇರ್ತಾರೆ, ಚೆಕ್ ಮಾಡ್ತಾ ಇರ್ತಾರೆ. ಅದೇ ರೀತಿ ಇಲ್ಲಿ ಪದೇ ಪದೇ ದೇವರ ಬಗ್ಗೆ ಕೆಟ್ಟ ಆಲೋಚನೆಗಳು ಬರ್ತಕ್ಕಂಥದ್ದು, ಕೆಟ್ಟ ಭಾವನೆಗಳು ಬರ್ತಕ್ಕಂಥದ್ದು, ದೇವರ ಚಿತ್ರಗಳನ್ನ ವಿಕಾರವಾಗಿ ನೋಡತಕ್ಕಂಥದ್ದು ಮನಸ್ಸಿನಲ್ಲಿ, ಅದೇ ರೀತಿ ನಗ್ನವಾಗಿ ಆಲೋಚನೆಗಳು ಬರ್ತಕ್ಕಂಥದ್ದು, ಇದೆಲ್ಲ ಇರುತ್ತೆ. ಸೊ ಇದು ಬ್ರೈನ್ನಲ್ಲಿ ಡೋಪಮಿನ್ ಅಂತ ಅಂಶ ಮತ್ತೆ ಸೆರಟೋನಿನ್ ಅಂಶಗಳು ಏರ್ಪೇರಿಂದ ಆಗ್ತಕ್ಕಂಥದ್ದು. ಪ್ರಮುಖವಾಗಿ ಸೆರಟೋನಿನ್ ಕಡಿಮೆ ಆಗ್ಬಿಟ್ಟು ಈ ಥರ ಗೀಳು ರೋಗದ ಒಂದು ಲಕ್ಷಣ ಇದು ರಿಲಿಜಿಯಸ್ OCD ಅಂತ ಹೇಳ್ತೀವಿ. ಸೊ ಹಾಗಾಗಿ ಈ ದೇವದೂಷಣೆ ಆಲೋಚನೆಗಳನ್ನ ಎಷ್ಟೋ ಸರಿ ಅವರು ಹೇಳ್ಕೊಳ್ಳೋದಿಲ್ಲ, ಅಯ್ಯೋ ನಾನು ಕೆಟ್ಟೋಳೇನೋ ಅಥವಾ ನಾನು ಕೆಟ್ಟವನೇನೋ, ಅದಕ್ಕೋಸ್ಕರ ದೇವರ ಬಗ್ಗೆ ನನಗೆ ಈ ಥರ ಕೆಟ್ಟ ಆಲೋಚನೆಗಳು ಕೆಟ್ಟ ಕಲ್ಪನೆಗಳು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ಕೊಳಿದ್ರೆ ಅವ್ರ ಒಳಗಡೆನೆ ಹಿಂಸೆ ಪಡ್ಕೊಂಡು ಒದ್ದಾಡ್ತಿರ್ತಾರೆ. ತಾನೇನೋ ಪಾಪ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಕಲ್ಪನೆಯಲ್ಲಿ ಇರ್ತಾರೆ. ಸೊ ಇವರಿಗೆ ಸರಿಯಾಗಿ ಆ ಒಂದು ಆಲೋಚನೆಗೆ ಸರಿಯಾಗಿ ಮನೋವೈದ್ಯಕೀಯ ಚಿಕಿತ್ಸೆ ಕೊಟ್ಟರೆ ಆಲೋಚನೆಗಳು ಕಡಿಮೆ ಆಗುತ್ತೆ ಮತ್ತು ಆ ಪಾಪ ಪ್ರಜ್ಞೆ ಕೂಡ ಕಡಿಮೆ ಆಗುತ್ತೆ. ಅವ್ರು ಕೆಟ್ಟೋರಲ್ಲ, ಆ ಒಂದು ಬ್ರೈನಲ್ಲಿ ಇರ್ತಕ್ಕಂಥ ರಾಸಾಯನಿಕ ದ್ರವಗಳ ಕೊರತೆಯಿಂದ ಅದರ ಆಲೋಚನೆ ಬರ್ತಾ ಇರುತ್ತೆ ಹೊರತು ಅವ್ರು ಕೆಟ್ಟ ವ್ಯಕ್ತಿ ಆಗಿದ್ದರೆ ಅದಕ್ಕೂ ಆ ರೀತಿ ಆಲೋಚನೆಗಳು ಬರ್ತಾ ಇರಲ್ಲ. ಸೊ ಆ ಪಾಪ ಪ್ರಜ್ಞೆಯನ್ನು ಮನಸ್ಸಿನಿಂದ ತೆಗೆದು ಹಾಕಬೇಕು. ಸರಿಯಾದ ಚಿಕಿತ್ಸೆ ತಗೊಂಡ್ರೆ ಈ ಬ್ಲಾಸ್ಫಮಿ ಥಾಟ್ಸ್ ಅಥವಾ ದೇವದೂಷಣೆಯ ಆಲೋಚನೆಗಳು ಸಂಪೂರ್ಣವಾಗಿ ಹೊರ ಹೋಗುತ್ತೆ. ಥ್ಯಾಂಕ್ ಯು.